ಬಾಗಲಕೋಟೆ ಜಿಲ್ಲೆ ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನರಿ ಹಾಗೂ ದೃಢ ಸಂಕಲ್ಪ ಫೌಂಡೇಶನ್ ಇಲಕಲ್ಲ ಹಾಗೂ ಸ್ಟೋಮ್ ಇವೆಂಟ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ದಿನಾಂಕ ಸೆಪ್ಟೆಂಬರ್ 20, 2025 ರಂದು ಅಪರಾಹ್ನ 12 ಗಂಟೆಗೆ ಬೃಹತ್ ಮೇಘ ಉದ್ಯೋಗ ಮೇಳದ ಉದ್ಘಾಟನಾ ಸಮಾರಂಭವು ಶ್ರೀ ಗುರು ಮಹಾಂತ ಸ್ವಾಮಿಗಳು ಹಾಗೂ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹಾಗೂ ಹಜರತ್ ಸೈಯದ್ ಪಾಷಾ ಮುರ್ತುಜಾ ಖಾದ್ರಿ ಹುಸೈನಿ ಉರ್ಫ್ ಫೈಸಲ ಪಾಷಾ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಎಸ್ಆರ್ಕೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಎಸ್ವಿಎಂ ಕಾಲೇಜು ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಹಾಗೂ ಸಾಹಿತಿಗಳಾದ ಎಸ್ಕೆ ಕೊನೆಸಾಗರರು ಅತಿಥಿಗಳ ಪರ ಹಾಗೂ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಎಸ್ಆರ್ಕೆ ಪ್ರತಿಷ್ಠಾನದಿಂದ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳುವ ಮೂಲುದ್ದೇಶೆಂದರೆ ಯಾರಲ್ಲಿ ನಡೆ ಮತ್ತು ನುಡಿಯಲ್ಲಿ ಸಾಮ್ಯತೆ ಇರುತ್ತದೆಯೋ ಅವರು ಮಾತ್ರ ಇಂತಹ ಸಮಾಜಪರ ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಅಂತಹವರ ಸಾಲಿನಲ್ಲಿ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರರು ತಮ್ಮ ಜೀವಿತಾವಧಿಯ ಅಧಿಕಾರದಲ್ಲಿ ದೀನದಲಿತರ, ನಿರ್ಗತಿಕ, ಬಡಪಾಯಿಗಳ ಅಭಿವೃದ್ಧಿಯ ಹರಿಕಾರರಾಗಿ ಶಿಕ್ಷಣ, ಕೃಷಿ, ಆರೋಗ್ಯ ಸೇರಿ ಇನ್ನಿತರ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಯಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹ ಸಾಮಾಜಿಕ ನ್ಯಾಯ ದೊರಕಿಸುವ ಕಂಡ ಕನಸುಗಳನ್ನು ನನಸು ಮಾಡುವ ಮುಂದುವರೆದ ಭಾಗವೇ ಅವರ ಚಿರಂಜೀವಿ ಶಾಸಕ ವಿಜಯಾನಂದರು ಉದ್ಯೋಗದಾತರ ಮತ್ತು ಉದ್ಯೋಗಾಕಾಂಕ್ಷಿಗಳ ಹಮ್ಮಿಕೊಂಡಿದ್ದೇ ಈ ಮೇಘ ಉದ್ಯೋಗ ಮೇಳವಾಗಿದೆ ಎಂದು ಪ್ರತಿಪಾದಿಸಿದರು. ನಂತರ ಅರ್ಹತೆಗೆ ತಕ್ಕಂತೆ ಸರಕಾರಿ, ಖಾಸಗಿ ಉದ್ಯೋಗಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಸ್ವಯನುದ್ಯೋಗ ಕೈಗೊಳ್ಳಲು ಸರಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರರು ಅಧಿಕಾರದಲ್ಲಿರಲಿ ಇರದೇ ಇರಲಿ ಬಡಪಾಯಿ ಸಾಮಾನ್ಯ ಜನರ ಮಧ್ಯೆ ಇದ್ದು ಅವರ ಕಷ್ಟ ನೋವು ನಲಿವುಗಳಿಗೆ ಸ್ಪಂದಿಸಿದ ಪ್ರತಿಫಲವಾಗಿ ಅವರ ಸಹಾಯ ಪಡೆದು ಚೀನಾ ದೇಶದಲ್ಲಿ ಉದ್ಯೋಗ ಪಡೆದು ನೆಲೆಸಿರುವುದೇ ಅವರೊಬ್ಬ ಜನಪರ ಕಾಳಜಿಯ ಧೀಮಂತ ನಾಯಕರಾಗಿದ್ದರು ಎನ್ನಲಿಕ್ಕೆ ಸಾಕ್ಷೀಕರಿಸುತ್ತದೆ ಎಂದರು. ನಂತರ ಶಾಸಕ ಕಾಶಪ್ಪನವರರ ಉದ್ಘಾಟನಾ ಪರಮಾತುಗಳಲ್ಲಿ ಯಾವನಿಂದ ಒಂದು ಮತಕ್ಷೇತ್ರವು ಸದೃಢ ಭದ್ರತೆಯೊಂದಿಗೆ ಸರ್ವಾಂಗೀಣ ಅಭಿವೃದ್ಧಿ ಪಡುತ್ತದೆಯೋ ಆಗವನು ನಿಜವಾದ ನಾಯಕ ಎನಿಸಿಕೊಳ್ಳುತ್ತಾನೆ ಎಂದರು. ನಂತರ ಅವರು ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆದ್ಯತೆ ಮೇರೆಗೆ ಅನೇಕ ಬದಲಾವಣೆ ಮಾಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ತಮ್ಮ ಸಮಾಜ ಪರ ಸೇವೆಗೆ ಇರುವ ಬದ್ಧತೆ ಮತ್ತು ಕಾಳಜಿಗೆ ಬಸವಣ್ಣವರ ವಚನ ವಾಚಿಸಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಗಿಂತ ಹಿರಿಯರಿಲ್ಲೆಂಬುದನ್ನು ಉಲ್ಲೇಖಿಸುತ್ತಾ ತಮಗೆ ಹೊಗಳಿಕೆ ಮತ್ತು ತೆಗಳಿಕೆ ಹಾಗೂ ಉಪಕಾರಕ್ಕೆ ಪ್ರತಿಉಪಕಾರದ ಅವಶ್ಯಕತೆಯಿಲ್ಲ ಹಾಗೂ ಯಾವುದಕ್ಕೂ ಜಗ್ಗುವುದಿಲ್ಲ, ಬಗ್ಗುವ ಜಾಯಮಾನನ್ನದಲ್ಲೆಂದು ಗುಡುಗಿದರು. ಏತನ್ಮಧ್ಯೆ ಪರೋಕ್ಷವಾಗಿ ಪ್ರಧಾನಿ ನರೇಂದ್ರ ಮೋದಿರ ನೇತೃತ್ವದ ಕೇಂದ್ರ ಸರಕಾರವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದು 13 ವರ್ಷ ಗತಿಸಿದರೂ ಸಹ ನಿರುದ್ಯೋಗಿಗಳಿಗೆ ಉದ್ಯೋಗವಿಲ್ಲ. ಅವರದು ಕೇವಲ ಬಾಯಿಲ್ಲೇ ಸೃಷ್ಟಿಯಾದವೇ ಹೊರತು ಬಡ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗಲಿಲ್ಲೆಂದು ಕಿಡಿಕಾರಿದರು. ನಂತರ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಲ್ಲಿ ತಮ್ಮ ಸ್ವಂತ ಹಣಕಾಸಿನ ಖರ್ಚಿನಲ್ಲೇ ಸಾಮೂಹಿಕ ವಿವಾಹ, ಆರೋಗ್ಯ ಶಿಬಿರ, 2017ರಲ್ಲಿ ಹುನಗುಂದ ಪಟ್ಟಣದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಾಗ ಸುಮಾರು 10,000 ವಿದ್ಯಾರ್ಥಿಗಳು ಭಾಗವಹಿಸಿ 3,000 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಮತ್ತು ಐಟಿಐ ಕಾಲೇಜು ವಿದ್ಯಾರ್ಥಿಗಳಿಗೆ ತರಬೇತಿ ಹಾಗೂ ಐಪಿಎಲ್ ಕ್ರಿಕೆಟ್ ಸೇರಿದಂತೆ ಅನೇಕ ಸಮಾಜಪರ ಕಾರ್ಯಕ್ರಮ ಹಮ್ಮಿಕೊಂಡು ಸೇವೆಗೈದದನ್ನು ಪ್ರಸ್ತಾಪಿಸಿದರು. ನಂತರ ಕ್ಷೇತ್ರದ ಮತ್ತು ಜಿಲ್ಲೆಯ ವೃತ್ತಿಪರ ಕೋರ್ಸ್ಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾವುದೇ ತನುಮನ ಧನದ ಸಹಾಯ ಬೇಕಾದಲ್ಲಿ ನಿಸ್ಸಂಕೋಚವಾಗಿ ಖುದ್ದಾಗಿ ಬಂದು ತಮ್ಮಿಂದ ಸಹಾಯ ಪಡೆಯಬಹುದೆಂದು ಅಭಯ ನೀಡಿದರು. ನಂತರ ಪ್ರಸ್ತುತ ರಾಜ್ಯ ಸರಕಾರದ ಪಂಚಗ್ಯಾರಂಟಿಗಳು ಮತ್ತು ತಾವು ಕೈಗೊಂಡ ಕ್ಷೇತ್ರದ ಅಭಿವೃದ್ಧಿಗಳನ್ನು ಪ್ರಸ್ತಾಪಿಸುತ್ತಾ ಇಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪದವಿವರೆಗಿನ ಪಾಸ್ಫೇಲಾದ ವಿದ್ಯಾರ್ಥಿಗಳು 58 ಕಂಪನಿಗಳಲ್ಲಿ ಸುಮಾರು 8,000 ಉದ್ಯೋಗಗಳು ಖಾಲಿಯಿದ್ದು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುತ್ತವೆ. ಆ ಬೆನ್ನಲೆಯಲ್ಲಿ ಉದ್ಯೋಗ ಸಿಗದವರು ನಿರಾಶರಾಗದೆ ಮತ್ತೊಮ್ಮೆ ಪ್ರಯತ್ನಿಸುವ ಕೆಲಸ ನಿಮ್ಮದಾಗಲೆಂದು ಮತ್ತು ಎಲ್ಲರಿಗೂ ಒಳಿತಾಗಲೆಂದು ಶುಭ ಹಾರೈಸಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ನಂತರ ದೃಢಸಂಕಲ್ಪ ಫೌಂಡೇಶನಿನ ಗೌರವಾಧ್ಯಕ್ಷರಾದ ರಾಘವೇಂದ್ರ ಧಾರವಾಡರು ಈ ಉದ್ಯೋಗ ಮೇಳದಲ್ಲಿ
3,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಪಾಲ್ಗೊಂಡು 1,000ಕ್ಕೂ ಹೆಚ್ಚು ಆಯ್ಕೆಯಾದರೆಂದು ಮೌಖಿಕವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ವೆಂಕಟೇಶ ಸಾಕ ವೇದಿಕೆ ಹಂಚಿಕೊಂಡರೆ, ಶಿಕ್ಷಕಿಯರಾದ ಸುಷ್ಮಾ ಬಾರಿಗಿಡದರು ನಿರೂಪಿಸಿದರು. ಹಾಗೂ ಅತಿಥಿಗಳಾಗಿ ರಾಜು ಬೋರಾ, ಶರಣಪ್ಪಾಂದಿಹಾಳ, ಅರುಣ ಬಿಜ್ಜಳ, ಅಬ್ದುಲ್ ರಜಾಕ ತಟಗಾರ, ಮಹಾಂತೇಶಾವಾರಿ, ಮುತ್ತಣ್ಣ ಕಲ್ಗೂಡಿ, ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮ ಸೇರಿ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಲಕಲ್ಲ. ಒಬ್ಬರು ತಗೊಳ್ಳೋರು, ಇಲ್ಲಿ ಗಿವರ್ಸ್ ಅಂಡ್ ಟೇಕರ್ಸ್ ಇಲ್ಲಿಬ್ರು ಇಲ್ಲಿ ಪ್ರೆಸೆಂಟ್ ಅದೀವಿ. ಉದ್ಯೋಗದಾತರ ಉದ್ಯೋಗದ ಆಕಾಂಕ್ಷಿಗಳದ. ಇಲ್ಲಿ ಪ್ರಮುಖವಾಗಿ ಅರ್ಹತೆ ಅನ್ನೋದು ಎಲ್ಲಿ ಹೋದಲ್ಲಿ ಅರ್ಹತೆಯ ಆಧಾರದ ಮೇಲೆ ಉದ್ಯೋಗ ಸಿಗ್ತಾವು. ನಾನು ನಿಮಗೆಲ್ಲ ಸ್ಪಷ್ಟಪಡಿಸ್ತೀನಿ, ಇದು ಕೂಡ ಅರ್ಹತೆಯ ಆಧಾರದ ಮೇಲೆ ನಡೀತದೆ. ಅಲ್ಲಿ ಒಬ್ಬರು ಯಜಮಾನರು ಮಾತಾಡಿದ್ರು, ನನಗೂ ಈ ಉದ್ಯೋಗ ಮೇಳದ ಅಷ್ಟು ಕಲ್ಪನೆ ಇದ್ದಿಲ್ಲ, ಹೆಂಗಿರ್ತೋ ಏನನ್ನೋದು. ಅವಾಗ ಅವ್ರು ಹೇಳಿದ್ರು, ಈ ಉದ್ಯೋಗ ಮೇಳ ನನಗೆ ಹೊಸದಲ್ರಿ, ಇದನ್ನ ದೊಡ್ಡ ಸಾಹೇಬ್ರಿದ್ದಾಗ ಮಾಡ್ಕೊಂತದಾರ. ನನ್ನ ಮಗ ಅದೇ ಉದ್ಯೋಗ ಮೇಳದಾಗ ಉದ್ಯೋಗ ಪಡೆದು ಈಗ ಚೈನಾದಾಗ ಸೆಟ್ಲ್ ಆಗ್ಯಾನ, ಇಡೀ ನಮ್ಮ ಕುಟುಂಬಕ್ಕೆ ಆಸರಾಗ್ಯಾನ ಅಂದಾಗ ನನಗೂ ಒಂದು ಸ್ವಲ್ಪ ಅನುಮಾನಗಳು ಪೂರ್ವಗ್ರಹಗಳು ಇದ್ದು, ಹೆಂಗೆ ನಡೀತೈತೋ ಏನು. ಉದ್ಯೋಗ ಕೊಡ್ತೇನೆ ಅನ್ನೋದೈತಲ್ಲ, ಅದು ಕಟ್ಟ ಕಡೆಯ ವ್ಯಕ್ತಿಗಳ ಬಗ್ಗೆ ಇರುವಂತ MLA ಅವರ ನಮ್ಮ ಶಾಸಕರ ಕಾಳಜಿ. ಅದಕ್ಕೆ ಆತ್ಮೀಯರೇ, ನಾ ಇಲ್ಲಿ ತಮಗೊಂದು ಮಾತು ಹೇಳ್ತೇನೆ. ಇಲ್ಲಿ ಉದ್ಯೋಗದಾತರದಾರ, ಉದ್ಯೋಗದ ಆಕಾಂಕ್ಷಿಗಳದಾರ. ಸಮಾಜ ಸೇವೆ ಅನ್ನೋದು ಕೆಲವೊಬ್ಬರಿಗೆ ಪ್ರಚಾರದ ಗೀಳು, ಸಮಾಜ ಸೇವೆ ಅನ್ನೋದು ರಾಜಕಾರಣದ ಮೆಟ್ಟಿಲು. ಕೆಲವೊಬ್ಬರಿಗೆ ಸಮಾಜ ಸೇವೆ ಅನ್ನೋದು ರಾಜಕಾರಣದ ಮೆಟ್ಟಿಲಲ್ಲ, ಸೇವೆ ಮಾಡಲು ಆರಂಭವಾಗಿರುವಂತಹ ಸೇವೆಯ ಆರಂಭದ ತೊಟ್ಟಿಲು ಅಂತ ಭಾವಿಸಿದವರು ವಿಜಯಾನಂದ ಕಾಶ್ಯಪ್ನವರವರು. ಈ ಸಮಾಜ ಸೇವೆ ಪ್ರಚಾರದ ಸಾಧನ ಅಲ್ಲ. ನಾನು ಇದನ್ನು ಯಾಕೆ ಒತ್ತಿ ಹೇಳ್ತೀನಿ ಅಂತಂದ್ರೆ, ದಿಸ್ ಈಸ್ ನಾನ್ ಪೊಲಿಟಿಕಲ್ ಪ್ರೊಸೆಸ್. ಇದು ರಾಜಕೀಯೇತರ ಉದ್ದೇಶ ಇದು. ಯಾಕಂದ್ರೆ ನಾ ಈ ಮುಂಚೆ ಕೆಲವೊಂದು ಕಾಮೆಂಟ್ ಅಂತ, ರಾಜಕೀಯ ಗಿಮಿಕ್ ಮಾಡಕ್ ಉದ್ಯೋಗಗಳ ಮಾಡೋ ಅವಶ್ಯಕತೆ ಇಲ್ಲ. ಚುನಾವಣೆ ಏನೋ 2.5 ವರ್ಷ ಐತಿ. ಆ ಗಿಮಿಕ್ ಮಾಡುವಂತ ಅವಶ್ಯಕತೆ ಕಾಶ್ಯಪ್ನವ್ರಿಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ. ನೆನಪಿನಲ್ಲಿ ನಾನ್ ಪೊಲಿಟಿಕಲ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಬಂದಂಥವ್ರು ನಿರುದ್ಯೋಗಿಗಳು ಮಾತ್ರ. ಕಾಂಗ್ರೆಸ್ ನಿರುದ್ಯೋಗಿಗಳು, ಬಿಜೆಪಿ ನಿರುದ್ಯೋಗಿಗಳಂತ ಎಲ್ಲರೂ ಏನಾರು ಮೆನ್ಷನ್ ಮಾಡಿವ? ಇಲ್ಲೇ ಅರ್ಹತೆ ಇರುವಂತ ಯಾರೂ ಕೂಡ ಉದ್ಯೋಗದಿಂದ ವಂಚಿತ ಆಗ್ಬೇಕನ್ನುವಂತ ಒಂದು ಉದ್ದೇಶ ಹೊರತು ಅಲ್ಲಿ ಪಕ್ಷ, ಜಾತಿ, ಪಂಗಡಗಳ ಭೇದ ಮತ್ತು ಭಿನ್ನತೆಯನ್ನು ನಾವು ಗುರುತಿಸಿಲ್ಲ. SRK ಪ್ರತಿಷ್ಠಾನದ ಕೆಲಸ ಅಂದ್ರೆ ಈ ರೀತಿ ವಿಶಿಷ್ಟವಾಗಿದೆ. ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ SK ಕೊನೆಸಾಗರ್, ಸಂಚಾಲಕರು, SRK ಪ್ರತಿಷ್ಠಾನ ಇಳಕಲ್ ಇವರಿಂದ ವೇದಿಕೆಯನ್ನು ಉದ್ದೇಶಿಸಿ ಅತಿಥಿ ಭಾಷಣವನ್ನು ಮಾಡಬೇಕೆಂದು ವಿನಂತಿಸುತ್ತೇನೆ. ನಿರಂತರವಾಗಿ ನಡೆಯುತ್ತಿರಬೇಕು. ಈಗಾಗಲೇ ವ್ಯಕ್ತವಾಗಿರುವಂತೆ ಮಾನ್ಯ ವಿಜಯಾನಂದ ಸಾಹೇಬರು ಈ ಮೇಳಗಳನ್ನ ಬಹು ವರ್ಷಗಳಿಂದ ಅವರ ಅಧಿಕಾರದಲ್ಲಿ ಇರದೇ ಇರಲಿ ಸಮಾಜಮುಖಿ ಕಾರ್ಯದಲ್ಲಿ ಅವರು ಎಂದೂ ಹಿಂದೆ ಬಿದ್ದಿಲ್ಲ. ದೊಡ್ಡ ಕಾಶಪ್ಪನವರಿಂದ ಹಿಡಿದು ಬಹುಶಃ ಅವರನ್ನು ನೋಡಿದಂತ ಕೆಲವು ಜನರು ಇಲ್ಲಿದ್ದೇವೆ. ಈಗ ಯುವಕರಿಗೆ ಹಲವು ಉದ್ಯೋಗಗಳು ದೊರೆಯುವ ಸುಸಂದರ್ಭ ಕಾಲ. ಆಗ ದೊಡ್ಡ ಕಾಶಪ್ಪನವರು TDBಯಿಂದ ತಮ್ಮ ರಾಜಕಾರಣವನ್ನು ಆರಂಭಿಸಿದಾಗ ಇಡೀ ಮತಕ್ಷೇತ್ರದ ಮನೆಗೆ ಹೋಗಿ ನಿಮ್ಮ ಹುಡುಗ ಏನು ಮಾಡ್ತಾನ, ನಿಮ್ಮ ಮಕ್ಕಳು ಏನು ಮಾಡ್ತಾವು, ಹೊಲ ಹೇಗಿರ್ತೀರಿ, ಬದುಕು ಹೇಗೆ ಸಾಗಿಸ್ತೀರಿ ಅಂಥೇಳಿ ಯಾವಾಗಲೂ ಕಾಳಜಿಯಿಂದ ಕಕ್ಕಲಾತಿಯಿಂದ ಮಾತಾಡ್ತಾ ಇದ್ರು. ಇಲ್ಲಿಯ ರೈತ, ಇಲ್ಲಿಯ ಕೂಲಿ ಕಾರ್ಮಿಕ, ಇಲ್ಲಿಯ ಬಡವ ನೆಮ್ಮದಿಯಿಂದ ಇರಬೇಕು. ಆವಾಗ ನಾನು ಶಾಸಕನಾಗಿದ್ದಕ್ಕೆ, ಜನಪ್ರತಿನಿಧಿಯಾಗಿದ್ದಕ್ಕೆ ಅರ್ಥ ಬರ್ತದೆ ಅಂತ ಅನ್ಕೊಂಡವರು. ಕಟ್ಟ ಕಡೆಯ ಮನುಷ್ಯನನ್ನೇ ಹೆಚ್ಚು ಪ್ರೀತಿಸಿದಂಥ ಒಬ್ಬ ಮಹಾನುಭಾವ. ಅಂದಿನ ಕಾಲದಲ್ಲಿ ದುಸ್ತರ ಸಂದರ್ಭದಲ್ಲಿ ಬಹಳ ಜನರಿಗೆ ಬೆಳಕಾಗಿದ್ದ
ಜನಕಾಳಜಿಯ ಶಾಸಕರವರು. ನಾ ಜನಪ್ರಿಯ ಅಂತ ಅವ್ರಿಗೆ ಒಪ್ಪುವುದೇ ಇಲ್ಲ. ಅವ್ರು ಜನಪ್ರಿಯ ಶಾಸಕರಲ್ಲ, ಜನಕಾಳಜಿಯ ಶಾಸಕರಾಗಿದ್ದು ಎಷ್ಟರ ಮಟ್ಟಿಗೆ ಅಂದರೆ ತಾವು ಉಣ್ಣುವ ಒಂದು ತುತ್ತಿನಲ್ಲಿ ಇನ್ನೊಂದು ತುತ್ತನ್ನು ಬಂದವರಿಗೆ ನೀಡುತ್ತಿದ್ದಂತಹ ಒಬ್ಬ ಸಾಮಾನ್ಯ ಶಾಸಕರಾಗಿದ್ರು. ಒಂದು ಮಾತು ಕೊನೆಯದು, ಕಾಂಟೆಸಾದಲ್ಲಿ ಬಂದಾಗ ಹಲವು ಸಂದರ್ಭಗಳಲ್ಲಿ ಮುಟ್ಟಿ ನೋಡುವವರು ಕೆಲವರಾಗಿದ್ದರೆ ಆ ಕಾಂಟೆಸಾದಲ್ಲಿ ಕೂಡುವವರು ಬಹಳಿದ್ರು. ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿಯನ್ನು ತಮ್ಮ ಕಾರಿನಲ್ಲಿ ಕುಳ್ಳಿರಿಸಿ ಸುಖಪಟ್ಟಂಥ, ಜನಕಾಳಜಿಯನ್ನು ಮೆರೆದಂಥ ಅಂಥ ದೊಡ್ಡ ಕಾಶಪ್ಪನವರ ಹಾದಿಯಲ್ಲಿ ನಮ್ಮ ಸಾಹೇಬರು ನಡೀತಾ ಇದ್ದಾರೆ. ಇವರೆಲ್ಲರಿಗೂ ಅಚ್ಚು ಮೆಚ್ಚಾಗಿ ಬದುಕನ್ನು ಸಾಗಿಸುತ್ತಿರುವಂಥ ಮಾರ್ಗದರ್ಶಕಿ ತಾಯಿ ಗೌರಮ್ಮನವರು ಕೂಡ ಇವರಿಗೆ ಬೆಳಕಾಗಿದ್ದಾರೆ. ಇಂಥ ಎಲ್ಲರೂ ಪಡೆಯಬೇಕು ಅಂತ ಹೇಳಿ ನನ್ನ ಮಾತು ಮಾಡಿದ್ದೆ. ತದನಂತರ ಇಳಕಲ್ಲಲ್ಲಿ ಕೂಡ ಕಳೆದ ನಾನು ಶಾಸಕ ಇದ್ದಿದ್ದಿಲ್ಲ, ಆವಾಗ ಒಂದು ಉದ್ಯೋಗ ಮೇಳವನ್ನು ಇಳಕಲ್ನಲ್ಲಿ ಮಾಡಿದ್ದೆ. ಅದರ ನಂತರ ಸ್ವಲ್ಪ ಅದು ವಿಳಂಬ ಆಯಿತು. ನಾನು ಕಳೆದ ವರ್ಷವೇ ಈ ಉದ್ಯೋಗ ಮೇಳವನ್ನು ಮಾಡಬೇಕು, ಪ್ರತಿ ವರ್ಷ ಮಾಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ನಾನು ಎಲ್ಲ ಮಾತನ್ನು ನಡೆಸಿಲ್ಲ, ಕೆಲವಷ್ಟು ವಿಳಂಬವಾಗಿ ಮಾಡಿದ್ದೀನಿ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು. ಯಾಕಂದ್ರೆ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ ಈ ಮತಕ್ಷೇತ್ರದ ಜನತೆಗೆ, ಅದು ಅಭಿವೃದ್ಧಿ ವಿಷಯದಲ್ಲಿ. ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಒಂದು ಮತಕ್ಷೇತ್ರ ಇವತ್ತು ಸದೃಢ ಭದ್ರತೆ ಇಂಥ ಹೊಂದಬೇಕಂದ್ರೆ ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಆ ಮತಕ್ಷೇತ್ರ ನಿಜವಾಗೂ ಅಭಿವೃದ್ಧಿ ಆದಂತೆ ಅನ್ನೋ ಮಾತನ್ನ ಅರ್ಥೈಸ್ಕೊಂಡಿರುವಂತ ನಾನೊಬ್ಬ ಜನಪ್ರತಿನಿಧಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅದೇ ಕರ್ತವ್ಯ. ಆ ಮತಕ್ಷೇತ್ರದ ನಮ್ಮ ನಿರುದ್ಯೋಗಿಗಳು ಏನ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಬಹುತೇಕ ಇಲ್ಲಿ ಯಾವ ಕಾಲದಲ್ಲಿ ಆದಂತ ಅನೇಕ ಬದಲಾವಣೆಗಳನ್ನ ನಾನು 2023ರಲ್ಲಿ ಮತ್ತೆ ಶಾಸಕರಾದ ಮೇಲೆ ಕಳೆದ 7.5 ವರ್ಷದಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ತರುವಂತ ಕೆಲಸ ನಾನು ಮಾಡಿದ್ದೇನೆ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವಾಗ ಮಾಡಿದ್ದೀನಿ ಅದು ಮಾಡಿ ಅಂತ ಹೇಳ್ಬೋದು, ಮಾಡದೆ ಮಾಡಿದೆ ಅನ್ನೋ ಮನುಷ್ಯ ನಾನಲ್ಲ. ಯಾಕಂದ್ರೆ ನಾನು ಅಣ್ಣ ಬಸವಣ್ಣನವರನ್ನ ಒಂದು ಪವಿತ್ರವಾದ ಭೂಮಿಯಲ್ಲಿ ನಾನು ಜನಿಸ್ತಂಥವ್ರು. ಮಾಡು ಇಲ್ಲ ಮಡಿ, ಕಾಯಕವೇ ಕೈಲಾಸ, ಎನಗಿಂತ ಕಿರಿಯನಿಲ್ಲ ಶಿವಭಕ್ತರಿಗಿಂತ ಹಿರಿಯನಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ದೊಡ್ಡವ ಅಂತ ಎಲ್ಲಿ ಹೇಳ್ಕೊಳ್ಳೋದಿಲ್ಲ ಯಾರ ಮುಂದೆ. ನಮ್ಮ ಗದ್ದೆಗಿರಿ ಸರ್ ಇದೀಗ ಒಂದು ಫೇಸ್ಬುಕ್ ಕಮೆಂಟ್ ಅದೇ ಹೇಳ್ತಾರಲ್ಲ, 2 ಬಾಯದವ ಅಂತ ಗುರುಗಳಲ್ಲ, ಅದು ಹೇಳೇ ಬಿಡ್ತೀನಿ ನಾನು. 2 ಬಾಯದವ ಬುದ್ಧಿ ಇದೆ ಈ ಜಗತ್ತಿನಲ್ಲಿ, ಒಂದು ಹೊಗಳೋ ಬಾಯಿ, ಒಂದು ಹೊಯ್ಕೊಳ್ಳೋ ಬಾಯಿ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾರೆ. ನಿಮಗೂ ಹೋಗಂತಾರ ಕೆಲವಷ್ಟು ಮಂದಿ, ಇನ್ನೊಂದು ಮಂದಿ ಇರ್ತಾರ ಅವ್ರು ಹೊಯ್ಕೊಳ್ಳೋರು. ಅವ್ರು ಏನ್ ಖುಷಿ, ನೀವು ಹಾಲು ಇರೋದು ತುಪ್ಪ ಇರೋದು ಬೇಕಾದೇರಿ ಅವ್ರು ಹೊಯ್ಕೊಳ್ಳೋರು. ಈ ಹೊಯ್ಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ. ನಾನು ನೇರವಾಗಿ ಉತ್ತರ ಕೊಡ್ತೀನಿ, ಐ ಡೋಂಟ್ ಕೇರ್. ನಾನು ಮಾಡೋ ಕರ್ತವ್ಯವನ್ನ ಆ ಭಗವಂತ ಮೆಚ್ಚಬೇಕು, ಆ ಬಸವಣ್ಣ ಮೆಚ್ಚಬೇಕು, ನಮ್ಮ ಪೂಜ್ಯರ ಮೆಚ್ಚಬೇಕು. ನಾನು ಯಾರಿಗೆ ಮೆಚ್ಚೋದಕ್ಕೆ ನಾನು ಇಲ್ಲಿ ಹೋಗ್ತಿಲ್ಲ. ನಮಗೆ ನಿಮ್ಮ ಚಪ್ಪಾಳೆ ಬೇಡ, ಏನು ಬೇಡ. ನಾ ಪ್ರತಿ ಉಪಕಾರಕವಾಗಿ ಏನೂ ಬಯಸೋದಿಲ್ಲ. ನಾನು ಸಾಮೂಹಿಕವಾಗಿ ಮಾಡ್ತೀನಿ, ಉದ್ಯೋಗ ಮೇಳ ಮಾಡ್ತೀನಿ, ಆರೋಗ್ಯ ಶಿಬಿರ ಮಾಡ್ತೀನಿ, ಮತ್ತು ಅನೇಕ IPL ಮಾಡ್ತೀನಿ, ಅನೇಕ ಮಾಡಿದ್ದೀನಿ. ನಾನು ಕಳೆದ ಒಂದು 20 ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಒಂದು ಪಟ್ಟಿಗೆ ಕೊಡ್ತೀನಿ ಬೇಕಾದ್ರೆ. ಬಹಳಷ್ಟು ಮಂದಿಗೆ ಗೊತ್ತೈತಿ, ನಮ್ಮ ವೇದಿಕೆ ಮೇಲೆ ಇದ್ದವ್ರಿಗೆ ಗೊತ್ತೈತಿ ನಾನು ಏನು ಮಾಡ್ತೀನಿ ಏನಿಲ್ಲ ಅನ್ನೋದು, ಏನು ಅಭಿವೃದ್ಧಿ ಮಾಡ್ತೀನಿ ಅನ್ನೋದಲ್ಲೇ ಅವ್ರು ಹೊಗಳ್ತಾರೆ. ನಾನು ಹೊಗಳೋಸ್ಕೊಳ್ಳೋಕೆ ಕುಂತಿಲ್ಲ, ನಾನು ಹೊಗಳ ಬಟ್ಟ ಅಲ್ಲ. ನಾನು ಹೊಗಳೋದು ಅಂತಂದು ನಾನು ನಿರೀಕ್ಷೆನೂ ಮಾಡೋದಿಲ್ಲ, ಆಮೇಲೆ ಪ್ರತಿ ಉಪಕಾರನೂ ನಾನು ನಿರೀಕ್ಷೆ ಮಾಡೋದಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಅದು ನಿರುದ್ಯೋಗಿಗಳಿಗೆ ವಿಶೇಷವಾಗಿ. ಯಾಕಂದ್ರೆ ಅನೇಕ ನಿರುದ್ಯೋಗಿಗಳು ಇದ್ದಾರೆ ನಮ್ಮ ರಾಷ್ಟ್ರದಲ್ಲಿ. ಯಾಕಂದ್ರೆ ನಾವು ಭಾಷಣ ಮಾಡ್ತೀವಿ, ಪ್ರಣಾಳಿಕೆಯಲ್ಲಿ ನಾವು ರಾಜಕಾರಣ ಚುನಾವಣೆ ಬಂದಾಗ ಎಲ್ಲ ಪಕ್ಷಗಳು ಹಾಕ್ತಾವೆ, ನಾವು ಅಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ. ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ. ಬಾ 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 ಬಾ, ಎಷ್ಟು ಕೋಟಿ ಉದ್ಯೋಗ ಬಂತು ಒಬ್ಬ ನಮ್ಮ ದೇಶದಲ್ಲಿ.
ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಹೇಳಿದಂತವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ನಾ ಯಾವ ಹೆಸರನ್ನು ತಗೊಂಡು ಹೇಳೋದಿಲ್ಲ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರ ಈ ದೇಶದಲ್ಲಿ ಪ್ರತಿ ವರ್ಷ. ಇವತ್ತು ಕನಿಷ್ಠ ಅಂದ್ರೂ ಸುಮಾರು ಎಷ್ಟು ವರ್ಷ ಆಯ್ತ್ರಿ ಗಡ್ರಿಗೆ ಸರ್? 13 ವರ್ಷಕ್ಕೆ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟಾಗಬೇಕು? ಇಷ್ಟು ಉದ್ಯೋಗ ಅಂದ್ರು 26 ಕೋಟಿ. 26 ಕೋಟಿ ಉದ್ಯೋಗಗಳು ಇವತ್ತು ನಮ್ಮ ನಿರುದ್ಯೋಗಿಗಳು ಉದ್ಯೋಗವನ್ನು ಹೊಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಇರ್ತಿದ್ದಿಲ್ಲ. ಇದು ವಿಶ್ವದಲ್ಲೇ ಒಂದು ಇವತ್ತು ಅತ್ಯಂತ ಪ್ರಗತಿಯತ್ತ ಮತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರ ಇವತ್ತು ನಮ್ಮ ಭಾರತ ಆಗ್ತಿದೆ. ಆ ಕೆಲಸ ಬರೀ ಮಾತನ್ನು ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ಕಮೆಂಟ್ ಮಾಡ್ತಾರೆ ಅವರು, ಇದು ರಾಜಕೀಯವಾಗಿ. ನಾನು ರಾಜಕೀಯವಾಗಿ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಾನು ಬಸವಣ್ಣನ ತತ್ವದಲ್ಲಿ ಜನಿಸಿದಂಥವ್ರು, ಆ ನಾಡಿನಲ್ಲಿ ಜನಿಸಿದಂಥವ್ರು. ನಾನು ನುಡಿದಂತೆ ಹೇಳಿದೆ ಅಂದ್ರೆ ಇದೇ ಜನ್ಮ ಕಡೆ ಅನ್ನೋ ಮಾತನ್ನು ಕೂಡ ನಾನು ಬರ್ಕೊಂಡು ಬಂದವ ನನ್ನ ಹೃದಯದಾಗ. ಮಾಡಿದ್ರೆ ಮುಗಿತೀನಿ ಕೆಲಸ. ಅದಕ್ಕೆ ನಾನು ಇಲ್ಲಿ ಇರುವಂತ ಏನು ನಮ್ಮ ಅನೇಕ ಜನ ಏನು ವೃತ್ತಿಪರ ಕೋರ್ಸ್ಗಳನ್ನ ಮಾಡಿದಂಥವ್ರು, SLC ಬೇಡ ಅನ್ನೋರಿಂದ ಹೇಳಿದ್ರು PUC ಬೇಡ ಅನ್ನೋರು ಇರ್ಬೋದು, PUC ಫಸ್ಟ್ ಇಯರ್ ಬಿಟ್ಟವ್ರು ಇರ್ಬೋದು, ಅನೇಕ ಕಾರಣಾಂತರಗಳಿಂದ ಪಾಪ ಅವರು ವಿದ್ಯಾಭ್ಯಾಸವನ್ನು ಪಡೆಯಕ್ಕಾಗೋದಿಲ್ಲ. ಇವತ್ತು SRK ಸ್ಮಾರಕ ಪ್ರತಿಷ್ಠಾನ ನಾನು ಓಪನ್ ಆಗಿ ಘೋಷಣೆ ಮಾಡಿದ್ದೀನಿ. ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ನಾವು ಮಕ್ಕಳಿಗೆ. ನಾವು ಅವರಿಗೆ ಪ್ರತಿಭಾವಂತರಿಗೆ ಗುರುತಿಸಿ ಅವರಿಗೆ ಧನ ಸಹಾಯವನ್ನು ಮಾಡ್ತೀವಿ. ಯಾರಾದರೂ ಮಕ್ಕಳಿಗೆ ಇವತ್ತು ಈ ವೇದಿಕೆಯ ಮುಖಾಂತರ ಪೂಜ್ಯರ ಸಮೀಕ್ಷೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ವಿದ್ಯಾರ್ಥಿ ನನ್ನ ಮತಕ್ಷೇತ್ರದಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಯಾರಾದರೂ ತಮಗೆ ವೃತ್ತಿಪರ ಕೋರ್ಸ್ಗಳನ್ನ ಅಥವಾ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸಕ್ಕೆ ಇವತ್ತು ತಮಗೆ ಏನು ಧನದ ಸಹಾಯ ಬೇಕಂದಾಗ ನೀವು SRK ಪ್ರತಿಷ್ಠಾನವನ್ನ ನಿರ್ದಾಕ್ಷಿಣ್ಯವಾಗಿ ಬಂದು ನನ್ನ ನೇರವಾಗಿ ಭೇಟಿ ಮಾಡಬಹುದು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ನನ್ನ ಮನಸ್ಸು ಹೇಳ್ತಾ ಇದೆ, ಅದನ್ನು ಸಹಾಯ ಮಾಡಿದ್ದೀವಿ, ಮಾಡ್ತಾ ಬಂದಿದ್ದೀವಿ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ದತ್ತಕ್ಕೆ ತಗೊಂಡಿದ್ವಿ, ITI ವಿದ್ಯಾರ್ಥಿಗಳನ್ನ. ನಾನು ಇದೇ ನಮ್ಮ ವಿಜಯ ಮಾಂತೇಶ್ ವಿದ್ಯಾರ್ಥಿ ನಮ್ಮ ಸಂಸ್ಥೆಯ ನಮ್ಮ 3000 ಮಠದ ಜಗದ್ಗುರುಗಳ ಒಂದು ಏನು ನಮ್ಮ ITI ಕಾಲೇಜ್ ಇದೆ, ಇಲ್ಲಿ ಅವರಿಗೆ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಿಸಿದ್ದಾರೆ. 2 ವರ್ಷದ ಕೆಳಗೆ ನಾನು ಒಂದು ಶಾಸಕ ಇದ್ದಿದ್ದಿಲ್ಲ. 2 ವರ್ಷದ ಕೆಳಗೆ ನನ್ನ ಸ್ವಂತ ದುಡ್ಡಿನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ 3000 ರೂಪಾಯಿ ಖರ್ಚು ಬರ್ತದೆ. ಅದು ಒಂದು ತರಬೇತಿಗೆ 3 ತಿಂಗಳ ತರಬೇತಿಯನ್ನ ಕೊಡಿಸಿ ಅವರಿಗೆ ಇವತ್ತು ಉದ್ಯೋಗವಂತರಾಗಿ ಮಾಡಿದ್ವಿ. ಇಂಥ ಅನೇಕ ಉದಾಹರಣೆಗಳಿದಾವೆ. ನನ್ನ ಮನೆಗೆ ದಿನನಿತ್ಯ ವಿದ್ಯಾರ್ಥಿಗಳು ಬರ್ತಿರ್ತಾರೆ. ಮೊನ್ನೆ ತರ ವಿದ್ಯಾರ್ಥಿ ಪಾಪ ಗದಗ ಜಿಲ್ಲೆಯವರು ನಾನು ಅಡ್ಮಿಷನ್ ಮಾಡಿಸಿನಿ. ಅವ್ರು ನನಗೆ 42,000 ರೂಪಾಯಿ ಫೀಸ್ ಕೇಳ್ತಾರೆ. 42,000 ರೂಪಾಯಿ 42,000 ರೂಪಾಯಿ ಉದಾಹರಣೆ ಒಂದು ಹೇಳಕತ್ತೀನಿ ನಾನು. ಇಂಥ ಹಲವಾರು ಪಾಪ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಾರೆ. ನಾನು ಈಗ ಹೇಳ್ತೀನಿ, ನೀವು ಯಾರಿಗಾದ್ರೂ ನಿಜವಾಗ್ಲೂ ಸಹಾಯ, ಪ್ರಾಮಾಣಿಕವಾಗಿ ನಿಮ್ಗೆ ಸಹಾಯ ಬೇಕಾಗಿತ್ತಂದ್ರೆ ನಿಮ್ಗೆ 6 ತಾಸು ರಾತ್ರಿಗೆ ಬರ್ರಿ, ನಾನು ನಿಮ್ಮ ಜೊತೆಗೆ ಇದ್ದೀನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ ಅನ್ನೋದು ಭರವಸೆಯನ್ನು ನಾನು ಇಟ್ಕೊಡ್ತೀನಿ. ಆ ಶಕ್ತಿ ಕೊಟ್ಟಿದ್ರೆ ನಾನು ಮಾಡ್ತೀನಿ. ನನಗೆ ಶಕ್ತಿ ಇಲ್ಲ, ನಾನು ಮಾಡಕ್ಕೆ ಆಗ್ತಿದ್ದಿಲ್ಲ. ಅದು ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಆ ಶಕ್ತಿಯನ್ನು ನನಗೆ ಕೊಟ್ಟಿದ್ದೀನಿ. ಆ ಶಕ್ತಿಯನ್ನು ನಿಮಗೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತು ಹೇಳ್ತಾರೆ, ಕೆರೆ ನೀರನ್ನ ಕೆರೆಗೆ ಚೆಲ್ಲೋದು ಅಂತ. ಕೆರೆ ನೀರು ಕೆರೆಗೆ ಚೆಲ್ಲೋದು, ಚೆಲ್ಲೋ ಕೆಲಸ ಆಗ್ಬೇಕು. ಇವತ್ತು ಏನ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ? ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಕಳೆದ 2.5 ವರ್ಷದಿಂದ ಜನರಿಗೆ ನೇರವಾಗಿ ಮನೆಗೆ, ನಮ್ಮ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, 200 ಯೂನಿಟ್ ಕರೆಂಟ್ ಫ್ರೀ, 10 kg ಅಕ್ಕಿ, ಅನ್ನಭಾಗ್ಯ. ಇವತ್ತು ಮತ್ತು ಯುವಕರಿಗೂ ಕೂಡ, ನಿರುದ್ಯೋಗಿಗಳಿಗೆ, ಡಿಗ್ರಿ ಆದವರಿಗೆ 3,000, ಡಿಪ್ಲೊಮಾ ಆದವರಿಗೆ 15 ರೂಪಾಯಿ. ಯಾರಾದ್ರೂ ಒಬ್ಬರು ತಗೊಂಡವ್ರ ಕೈ ಹತ್ರ ರೂಪಾಯಿ ಯಾರಾದ್ರೂ ಯುವನಿಧಿ ಯೋಜನೆ ಇರುತ್ತದೆ. ಯಾಕಂದ್ರೆ ನಿರುದ್ಯೋಗಿಗಳು ಬಹಳ ಜನ ನಮ್ಮ ದೇಶದಲ್ಲಿ. ಎಷ್ಟೋ ಜನ ಇಂಜಿನಿಯರ್, ಡಾಕ್ಟರು ಇವತ್ತು ಅನೇಕ ವೃತ್ತಿಪರ ಕೋರ್ಸ್ ಅನ್ನು ಮುಗಿಸಿ ಹೋಟ್ಲಿನಾಗ ಪಾಪ ಸರ್ವರ್ ಆಗಿ ಕೆಲಸ ಮಾಡ್ತಾರೆ, ಆಳಾಗಿ ಕೆಲಸ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ. ಅದಕ್ಕೆ ಒಬ್ಬ ಕನಿಷ್ಠ ಮನುಷ್ಯನಾದ ಮೇಲೆ ನಮಗೆ ಪ್ರಜ್ಞೆ ಇರ್ಬೋದು. ಅದು ಜನರ ಮಧ್ಯೆ ಗುರುತಿಸಿಕೊಂಡಂಥವ್ರು ಇರ್ಬೋದು, ಇವತ್ತು ಸಾರ್ವಜನಿಕ ಸೇವೆಗಾಗಿ ನಿಂತವ್ರು ಅಂಥವ್ರು ಈ ಕಾರ್ಯವನ್ನು ಮಾಡಿದಾಗ ಅಲ್ಲಿ ನಿರುದ್ಯೋಗಿಗಳ ಸಮಸ್ಯೆಯನ್ನು ನಾವು ಕಳೆಯಕ್ಕಾಗುತ್ತೆ, ಕಡಿಮೆ ಮಾಡೋಕ್ಕಾಗುತ್ತೆ. ಆ ಪ್ರಯತ್ನದಲ್ಲಿ ನಾವು ಇರಬೇಕು. ಯಾಕಂದ್ರೆ ಸಮಾಜದಲ್ಲಿ
ಅದಕ್ಕೆ ಸ್ಥಿತಿವಂತರಿಗೆ ಯಾಕೆ ನಾನು ನೀವು ವಿನಂತಿ ಮಾಡ್ಕೊತೀನಿ ಅಂದ್ರೆ ಎಲ್ಲರೂ ನೀವು ಏನು ಮಾಡ್ತೀರಲ್ಲ ಸೇವೆ ನೂರಾರು ಥರ ಸೇವೆ ಮಾಡ್ತೀರಿ, ಆದರೆ ಇಂಥ ಸೇವೆಯಲ್ಲಿ ಕೂಡ ನಾವು ಭಾಗವಹಿಸಿಕೊಂಡು ಪಾಪ ನಮ್ಮೂರವರು, ನಮ್ಮ ಮತಕ್ಷೇತ್ರದವರು, ನಮ್ಮ ದೇಶದವರು ಅವ್ರಿಗೆ ಸೇವಾ ಮಾಡುವಂತ ಒಂದು ಮನೋಭಾವನೆಯನ್ನ ಹೊಂದಿದ್ರೆ ಅವ್ರು ನಿಜವಾಗ್ಲೂ ಇವತ್ತು ಜನಪ್ರತಿನಿಧಿ ಆಗೋದಕ್ಕೆ ಯೋಗ್ಯ ಆಗ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಇನ್ನೋರ್ವ ಜೀವನ್ ಕುಮಾರ್ ಇರ್ಬೋದು, ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ಸುಮಾರು 58 ಕಂಪನಿಗಳು ಬಂದಾವ್. ಅದರಲ್ಲಿ ಬಹಳ ಒಳ್ಳೊಳ್ಳೆ ಕಂಪನಿ ಅದಾವ. ನಿಮಗೆ ಇದೇ ಬಾಗಲಕೋಟೆ ಜಿಲ್ಲೆಯಲ್ಲೇ ಉದ್ಯೋಗ ಕೊಡುವಂತವರು ಬಂದಾರ. ನಮ್ಮ ಬಾಗಲಕೋಟೆ ಜಿಲ್ಲೆ ಒಳ್ಳೊಳ್ಳೆ ಕಂಪನಿ ಬಂದಾವ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಬಂದಾವ್. ಅಲ್ಲಿ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಈ ವೃತ್ತಿಪೂರ್ವ ಕೋರ್ಸ್ಗಳನ್ನು ಮುಗಿಸಿದಂತ ಎಲ್ಲರಿಗೂ ಅವಕಾಶವಲ್ಲ. ಮತ್ತೆ ಇಂಟರ್ವ್ಯೂ ಮುಗಿದ ತಕ್ಷಣ ಅವ್ರಿಗೆ ಇವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಕೂಡ ಇದೇ ವೇದಿಕೆ ಮೇಲೆ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಿಮಗೆ ಇವತ್ತು ಕೂಡ ಇಚ್ಛೆ ಪಡ್ತೇವೆ. ಇದು ಸುಮ್ಮನೆ ಇಂಟರ್ವ್ಯೂ ಮಾಡಿ ನೆಪಕ್ಕೆ ಮಾಡಿ ಕಳಿಸಿಬಿಡೋದಲ್ಲ, ನಿಮಗೆ ಆದೇಶ ಪತ್ರವನ್ನು ಕೂಡ ಇವತ್ತೇ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇದಕ್ಕೆ ಇವತ್ತು ನನಗೆ ಸ್ಫೂರ್ತಿ ಯಾರು ಅಂದ್ರೆ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅದ ನಮ್ಮ ರಾಘವೇಂದ್ರ ಮತ್ತು ನಮ್ಮ ಈರಣ್ಣ ನಾಗರಾಜ್ ಅವರು ನನಗೆ ಎಚ್ಚರಿಕೆ ಗಂಟೆಯಲ್ಲಿ ಹೊಡೆದು ಉದ್ಯೋಗ ಮೇಳ ಮಾಡೋಣ ಸರ್ ಅಂತ ಬಂದಾಗ, ನಡ್ರಪ್ಪ ನೀವು ಆಯೋಜನೆ ಮಾಡ್ರಿ, ಅದ್ರ ಉದ್ಘಾಟನೆ ಮಾಡೇ ಬಿಡೋಣ ಅಂತ ಹೇಳಿ ಒಂದು ದಿನ ಫಿಕ್ಸ್ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದನ್ನ ಪ್ರತಿ ವರ್ಷ ಮಾಡ್ತೀವಿ. ಅವರಿಗೆ ನಾವು ವಿನಂತಿ ಮಾಡ್ಕೊಡ್ತೀನಿ, ನಮ್ಮ ರಾಘು ಧಾರವಾಡ ಅವರಿಗೆ, ಈರಣ್ಣ ನಾಗರಾಜ್ ಅವರಿಗೆ, ನೀವು ಪ್ರತಿ ವರ್ಷ ಇವತ್ತೇನು ಡೇಟ್ ಐತಲ್ಲ, ಎಷ್ಟು ಇವತ್ತು ಡೇಟು 20/9/2005, ಹೊಳ್ಳಿ ಮುಂದಿನ ವರ್ಷ 2026ಕ್ಕೆ ನೀವು ವಿನಂತಿ ಮಾಡ್ಕೊತೀನಿ. 20/9/2026 ಒಳಗಡೆ ಮತ್ತೊಂದು ಉದ್ಯೋಗ ಮೇಳವನ್ನ ನಾವು ಮತ್ತೊಂದು ಆಯೋಜನೆ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ನಾವೆಲ್ಲರೂ ಅದಕ್ಕೆ ಸಿದ್ಧವಾಗಿರ್ರಿ. ನಾವೆಲ್ಲ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋಣ. ಆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತ ಕೆಲಸ ಇವತ್ತು ನಾವು ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅನೇಕ ವಿಚಾರಗಳನ್ನು ಬಹಳಷ್ಟು ಬಂದಂತ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ತಮ್ಮ ಏನು ಇಂಟರ್ವ್ಯೂ ಅಂದ್ರೆ ಏನು ದೊಡ್ಡದಿರೋದಿಲ್ಲ. ನಿಮ್ಗೆ ಏನು SLC ಫೇಲ್ ಆದವ್ರಿಗೂ ಇಂಟರ್ವ್ಯೂ ಐತಿ, ಅವ್ರಿಗೂ ಕೆಲಸ ಕೊಡಿಸಿದ್ವಿ. ನಾನು 2017 ಜನ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅವರಿಗೆ 3,000 ಜನಕ್ಕೆ ನಾವು ಉದ್ಯೋಗವನ್ನು ಕೊಡಿಸುವಂತ ಕೆಲಸ ಅವತ್ತ ಮಾಡಿಲ್ಲ. ನಾನು 2017ರಾಗ ಹುಡುಗದಾಗ 3,000 ಜನ ಉದ್ಯೋಗವನ್ನ ಪಡ್ಕೊಂಡು ಹೋದ್ರು. ಅದು ಸಣ್ಣ ಪುಟ್ಟ ಇರ್ಬೋದು. SLC ಓದಿದವರಿಗೆ ಏನು ಉದ್ಯೋಗ ಸಿಗುತ್ತೆ ಅನ್ನೋದು ಗೊತ್ತೈತಿ. ನಮ್ಮ ಡಿ-ಮಾರ್ಟ್ ಅಂತ ನಾವು ದೊಡ್ಡ ದೊಡ್ಡ ಸಂಸ್ಥೆಗಳು ನಾವು ಅಲ್ಲಿ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಕೊಡ್ತಾರೆ. ಇವತ್ತೇನು ಉದ್ಯೋಗ ಸಾಕಷ್ಟು ಕಡೆ ಅವಕಾಶ ಇದೆ, ಅದನ್ನು ಮಾಡಿ ಅವ್ರಿಗೆ ಕೊಡಿಸುವಂತ ಕೆಲಸ ಮಾಡಬೇಕಲ್ಲ. ಆ ಒಂದು ಸೇತುವೆ ಆಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ 1,000 ವೇಕೆನ್ಸಿಗಳ ಅದಾವ ಅಂತ ಹೇಳಿ ಬೋರ್ಡ್ ಹಾಕಿದ್ರು. ಹೊರಗೆ ಹೋಗಿ ನೋಡ್ರಿ ಯಾವ್ಯಾವ ಕಂಪನಿ ಒಳಗೆ ಎಷ್ಟೆಷ್ಟು ಉದ್ಯೋಗ ಖಾಲಿ ಅದಾವ ಅಂತ ಕೂಡ ಅವರು ಬಂದಾರ ತಗೊಂಡು ಅಲ್ಲಿ ಸಿಲೆಕ್ಷನ್ ಆದವರಿಗೆ ಖಂಡಿತವಾಗಿ ತಮ್ಮ ಉದ್ಯೋಗ ದೊರಕುತ್ತೆ. ಅದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲೇ ಬೆಂಗಳೂರು ಅಂತ ಭಾಳ ಅಂದ್ರೆ ಬೆಂಗಳೂರು ಅಂತ ಅದರ ತಕ್ಕ ನಿಮಗೆ ವೇತನ ಕೂಡ ಸಿಗುತ್ತೆ. ಅದಕ್ಕೆ ತಾವು ಯಾರು ಚಿಂತೆ ಮಾಡಬೇಡ್ರಿ. ತಮಗೆಲ್ಲರಿಗೂ ಈ ಅವಕಾಶವನ್ನ ತಾವು ಪಡಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ತಮ್ಮ ಮಾರ್ಗದರ್ಶನವನ್ನ ಮಾಡುತ್ತಿರುವ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೊಂದು ದೊಡ್ಡ ಆಸ್ತಿ. ಅದು ಉದ್ಯೋಗಂ ಪುರುಷ ಲಕ್ಷಣ. ಪುರುಷನಿಗೆ ಲಕ್ಷಣ ಯಾವುದು ಅಂತಂದ್ರೆ ಉದ್ಯೋಗವೇ ಲಕ್ಷಣ. ಅವನಿಗೆ ಉದ್ಯೋಗ ಇಲ್ಲ ಅಂತಂದ್ರೆ ಮನೆಯಾಗೂ ಮರ್ಯಾದೆ ಇಲ್ಲ, ಹೆಂಡತಿನೂ ಮರ್ಯಾದೆ ಕೊಡಂಗಿಲ್ಲ, ತಂದೆ ತಾಯಿ ಮರ್ಯಾದೆ ಕೊಡಂಗಿಲ್ಲ, ಯಾರೂ ಮರ್ಯಾದೆ ಕೊಡಂಗಿಲ್ಲ. ಉದ್ಯೋಗ ಇತ್ತಂದ್ರೆ ಅವನಿಗೆ ಬಹಳ ಮರ್ಯಾದೆ ಇರುತ್ತೆ. ಅದಕ್ಕಾಗಿ ಮನುಷ್ಯನಿಗೆ ಉದ್ಯೋಗವೇ ದೊಡ್ಡ ಲಕ್ಷಣ. ಅದಕ್ಕಾಗಿ ಉದ್ಯೋಗ ಇರಲಿಲ್ಲ ಅಂದ್ರೆ ಮನುಷ್ಯ ಪಶುವಿಗಿಂತಲೂ ಸಮಾನವಾಗಿ ಕಾಣ್ತಾರೆ ಜನ. ಅದಕ್ಕಾಗಿ ಇವತ್ತು ಆ ಉದ್ಯೋಗ ಎಷ್ಟು ಹುಡುಕಿದ್ರೂ ಕೂಡ ಉದ್ಯೋಗ ಸಿಗಂಗಿಲ್ಲ. ಜನಸಂಖ್ಯೆ ಜಾಸ್ತಿ ಆಗೈತಿ, ಉದ್ಯೋಗ ಕಡಿಮೆ ಆಗೈತಿ. ಅಕಸ್ಮಾತ್ ಉದ್ಯೋಗ ಕೊಡಲಿಲ್ಲ ಅಂತಂದ್ರೆ ಅವರು ಕೆಟ್ಟ ಕೆಟ್ಟ ವರ್ತನೆಗಳಲ್ಲಿ ತೊಡಗುತ್ತಾರೆ. ಯಾರು ಒಂದು 500 ರೂಪಾಯಿ ಕೊಟ್ಟರು ಅವ್ರು ಏನು ಹೇಳ್ತಾರೆ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಯಾವಾಗಲೂ ನಾವು ಉದ್ಯೋಗವನ್ನು ಕೊಟ್ಟವೆ ಅಂತಂದರೆ ಯುವಜನಾಂಗ ಸನ್ಮಾರ್ಗದಲ್ಲಿ ನಡೀತೈತಿ.
ಅದಕ್ಕಾಗಿ ಇವತ್ತು ಉದ್ಯೋಗ ಕೊಡುವಂಥದ್ದು ಏನಂತಂದರೆ ಅದೊಂದು ದೊಡ್ಡ ಜೀವನಕ್ಕೆ ಮಾಡುವಂಥ ಬಹುದೊಡ್ಡದಂಥ ಉಪಕಾರ ಅದು. ಅದಕ್ಕಾಗಿ ಇವತ್ತು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಶರಣರು ಉದ್ಯೋಗ ಮೇಳದ ಮೇಲೆ ಬಹಳ ದೃಷ್ಟಿಯನ್ನು ಇಟ್ಟುಕೊಂಡಂಥವ್ರು. ಆ ಸಲ ಸುಮಾರು ಸಾವಿರಾರು ಹುಡುಗರಿಗೆ ಉದ್ಯೋಗವನ್ನು ಕೊಡಿಸಿದ್ರು. ಹುಡುಗನಲ್ಲಿ ಆದಾಗ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸಿದ್ರು. ಅದಕ್ಕಾಗಿ ಪ್ರತಿ ವರ್ಷವೂ ಈ ಉದ್ಯೋಗ ಮೇಳವನ್ನು ಮಾಡ್ತಾನೆ ಇರಬೇಕು. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಂಪನಿಗಳು ಬಂದು ಬಹಳ ಎಲ್ಲ ಇಂಟರ್ವ್ಯೂ ತಗೊಳಕ್ಕೆ, ಅದಕ್ಕಾಗಿ ಅವರೆಲ್ಲ ಇಲ್ಲಿ ಕರೆಸೋದು ಒಂದು ದೊಡ್ಡ ಸಾಹಸವೇ ಕೆಲಸ. ಯಾರು ಅತಿಥಿಗಳು ಕರೆದ್ರೆ ಅತಿಥಿಗಳು ಸಹಿತ ಬರೋಂಗಿಲ್ಲ ಊರಿಗೆ, ಅಲ್ಲೇ ಲೋಕಲ್ ಇದ್ರೆ ಹೇಳಿ ಬೆಂಗಳೂರಾಗ ಬರ್ತೇವೆ ಅಂತಾರೆ. ಅಂಥದ್ದೊಂದು ಸನ್ನಿವೇಶದಲ್ಲಿ ಇವತ್ತು ಸುಮಾರು 58 ಕಂಪನಿಗಳು ಒಬ್ಬೊಬ್ಬರು ಒಂದು 8-10 ಮಂದಿ ಸಿಬ್ಬಂದಿ ಬಂದಾಗ ಇವತ್ತು ಅವರೆಲ್ಲರೂ. ಅದಕ್ಕಾಗಿ ಅವರಿಗೆಲ್ಲ ವ್ಯವಸ್ಥೆ ಮಾಡೋದು ಕರೆಸೋದು ಬಹಳ ಕಷ್ಟದ ಕೆಲಸ ಇದೆ. ಅದಕ್ಕಾಗಿ ಇವತ್ತು ಆ ಕಾರ್ಯವನ್ನು ಪೂರೈಸಿ ಸುಮಾರು ಮತ್ತು ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶ ಐತಿ. ಆಗಲಿ ಒಂದು ತಾಸಿನಾಗ 165 ಹುಡುಗರು ಉದ್ಯೋಗ ಸಿಕ್ಕೈತಿ. ಸಂಜೆನೊಳಗೆ ಒಂದು 1000 ಸಂಖ್ಯೆ ಮೂಡ್ತದೆ ಅಂತ ನನಗೆ ಅನಿಸ್ತೈತಿ. ಅದಕ್ಕಾಗಿ ಅವರ ಸಂಕಲ್ಪ ಏನಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನೋಂಥ ಒಂದು ಸಂಕಲ್ಪ ಐತೆ ಅವರಿಗೆ. ಅದಕ್ಕೆ ಆ ಸಂಕಲ್ಪ ಈಡೇರಬೇಕು. ಮತ್ತು ಅವರು ಸ್ವತಃ ಫ್ಯಾಕ್ಟ್ರಿ ಹಾಕಕತ್ತಾರೆ. ಸಾವಿರಾರು ಮಕ್ಕಳಿಗೆ ಉದ್ಯೋಗ ಕೊಡುವಂಥ ಕಾರ್ಯವನ್ನು ಅವರು ಮಾಡಕತ್ತಾರೆ. ಇನ್ನೂ ಅನೇಕದಂಥ ವಿಧಾಯಕವಾದಂಥ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ಜನರಿಗೆ ಉದ್ಯೋಗ ಮತ್ತು ಒಂದು ಸಂಸ್ಕಾರ ಎರಡನ್ನೂ ಕೊಡುವಂಥ ಕಾರ್ಯವನ್ನು ಮಾಡಿದರು. ಇಲ್ಲಿ ಮೊನ್ನೆ ಬಸವೇಶ್ವರ ಸ್ಮಾರ್ಟ್ ಕ್ಲಾಸ್ ಅದು ಇಡೀ ಶಿಕ್ಷಣ ಕ್ಷೇತ್ರದ ದೊಡ್ಡ ಕ್ರಾಂತಿ ಅದು. ಅದಕ್ಕಾಗಿ ಮತ್ತೆ ಇವತ್ತೇನು 250 400 ಶಾಲೆಗಳದಾವೆ. ಅವಕ್ಕೆಲ್ಲದಕ್ಕೂ ಬರುವ ವರ್ಷದಲ್ಲಿ ಎಲ್ಲ ಶಾಲೆಗಳು ಸ್ಮಾರ್ಟ್ ಕ್ಲಾಸ್ ಮಾಡ್ತೀನಿ ಸರ್ಕಾರಿ ಶಾಲೆಗಳೇ ಅಂತಂದು ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಶಿಕ್ಷಣದ ಮೇಲಿನ ಒಂದು ಪ್ರೀತಿಯಿಂದ. ಮತ್ತು ಅದರ ಜೊತೆಗೆ ಬಸವೇಶ್ವರ ಸರ್ಕಲ್ ಬಹಳ ಹಾಗೂ ದೃಢ ಸಂಕಲ್ಪ ಫೌಂಡೇಶನ್ ಇಲ್ಕಲ್ ಹೋಗು ಇದನ್ನ ಮಾಡೋದು.